ಬೆಂಗಳೂರಿನ ಒಟ್ಟಾರೆ ಅಭಿವೃದ್ಧಿ ಬಗ್ಗೆ ನಿಮ್ಮ ದೃಷ್ಟಿಕೋನ, ನಿಮ್ಮ ಕನಸು ನೋಡಿದ್ರೆ ಖುಷಿ ಆಗುತ್ತದು. ಅಂದರೆ ಟೌನ್ಶಿಪ್ ಆಗಬೇಕು, ಟನಲ್ ಆಗಬೇಕು, ಫ್ಲೈಓವರ್ಗಳು, ಪೆರಿಫೆರಲ್ ರಿಂಗ್ ರೋಡ್ಗಳು, ಇದೆಲ್ಲ ಅನುಷ್ಠಾನಕ್ಕೆ ಬಂದಾಗ ಬೆಂಗಳೂರು ಚೆನ್ನಾಗಾಗುತ್ತೆ ಸರ್. ಆದರೆ ಸದ್ಯಕ್ಕೆ ಬೆಂಗಳೂರಿನಂಥ ಊರು, ನೀವೇ ಹೇಳ್ತಾ ಇದ್ರಿ, ವಾಜಪೇಯಿ ಅವರು ಹೇಳ್ತಾರೆ ಭಾರತವನ್ನು ಬೆಂಗಳೂರಿನ ಮೂಲಕ ಜನ ನೋಡ್ತಾರೆ ಅಂತ. ಇಂಥ ಬೆಂಗಳೂರು ಪಾಟ್ ಹೋಲ್ ಸಲುವಾಗಿ ಸುದ್ದಿ ಆದಾಗ, ಫುಟ್ಪಾತ್ ಸಲುವಾಗಿ ಸುದ್ದಿ ಆದಾಗ ಈ ಊರಿಗೆ ಬಂದವರಾಗಿ ನಮಗೆ ಭಾಳ ಬೇಜಾರಾಗುತ್ತೆ. ಬೆಂಗಳೂರು ಸುದ್ದಿ ಆಗಬೇಕಾಗಿರೋದು ಬೇರೆ ಕಾರಣ ನೋಡಿ. ಪಾಟೋಲು, ಫುಟ್ಪಾತ್ ಇವೆಲ್ಲ ಹೇಳ್ತಾ ಇದ್ದೀರಲ್ಲ, ಇದು ದೇಶದಲ್ಲಿ ಎಲ್ಲ ನಗರದಲ್ಲೂ ಇರೋದೆ. ನಾನು ಹೋಗಿ ಸ್ಟಡಿ ಮಾಡಿದ್ದೀನಿ. ಬೇಕಾದ್ರೆ ನಾನು ಡೆಲ್ಲಿಲಿ ನನ್ನ ಮನೆ ಮುಂದೆನೇ ನೋಡ್ತೀನಿ, 100 ಮೀಟ್ರಿಗೇ 100 ಪಾಟೋಲ್ ಇತ್ತು ನನ್ನ ಡೆಲ್ಲೀಲಿ. ಸಫ್ದರ್ ಎನ್ಕ್ಲೇವಲ್ಲಿ ನನ್ನ ಮನೆ ಇದೆ, ಎಲ್ಲ ಕಡೆದು ಇರೋದೆ. ಇಲ್ಲಿ ಯಾಕಪ್ಪ ಅಂದರೆ ಇಲ್ಲಿ ಮೀಡಿಯಾ ಜಾಸ್ತಿ ಪಿಕಪ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಪಿಕಪ್ ಮಾಡ್ತಾರೆ. ನೀವು ಮತ್ತು ನಮ್ಮ ಮೇಲೆ ಹಾಕುತ್ತೆ. ಹೌದು, ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಇಫ್ ಯು ವಾಂಟ್ ಬೇಕಾದ್ರೆ ನಾನು ಎಲ್ಲ ಒಂದು ಸರ್ವೆ ಮಾಡಿಬಿಟ್ಟು ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ಹಾಕೋದಿದ್ದರೆ. ಯಾರು ಹಾಕಲ್ಲ. ನಮ್ಮ ಮೀಡಿಯಾ ಚೇರ್ಮನ್ ಏರ್ಪೋರ್ಟ್ ಬರ್ಬೇಕಾದ್ರೆ ಎಲ್ಲ ತುಂಬಿಕೊಂಡಿದ್ದು ಒಂದು ವಿಡಿಯೋ ಮಾಡಿ ಹಾಕಿದೆ ಸೋಷಿಯಲ್ ಮೀಡಿಯಲ್ಲಿ. ಸಿ ಇಟ್ ಈಸ್ ಎ ಫ್ಯಾಕ್ಟ್. ಇಲ್ಲಿ ಏನಪ್ಪ ಅಂದರೆ ನಿಜ, ಪಾಟೋಲ್ ನಾನು ಇಲ್ಲ. ಸಿ ಏನಂತಂದರೆ ದಿ ವೆಹಿಕಲ್ ಮೂಮೆಂಟ್, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ವೆಹಿಕಲ್ ಇದೆ, ಎಷ್ಟು ಜನಸಂಖ್ಯೆ ಇದೆ ಅಷ್ಟು ವೆಹಿಕಲ್ ಇದೆ. ಪಾಟೋಲ್ ನಿಜ, ಪಾಟೋಲ್ ಇದೆ. ಪಾಟೋಲ್ನ ಮುಚ್ಚಾ ಇದ್ದೀವಿ, ರೋಡ್ ಮಾಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ನಾನೇ UD ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಮಂಗಳೂರಲ್ಲಿ, ಈಗ ಲೋಬೋ ಅಂತ MLA ಇದ್ದಾರಲ್ಲ, ಅವ್ರು ಕಮಿಷನರ್ ಇದ್ದರು, ಫಸ್ಟ್ ಟೈಮ್ ಕಾಂಕ್ರೀಟ್ ರೋಡ್ ಶುರು ಮಾಡಿದ್ದು ನಾನೇ ಇಡೀ ರಾಜ್ಯದಲ್ಲಿ. ನಾನು ಮುಂಬೈಲಿ ನೋಡ್ಕೊಂಬಂದು ಮಾಡ್ದು. ಅಲ್ಲಿ ಮಳೆಗಳು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು, ಮಳೆನ 5-6 ತಿಂಗಳು ಬರ್ತಾ ಇರ್ತದಲ್ಲ, ಆ ದೃಷ್ಟಿಯಿಂದ ಅಲ್ಲಿ ಶುರು ಮಾಡ್ದು. ಆಮೇಲೆ ಬೆಂಗಳೂರು ಶುರು ಮಾಡ್ದು. ಈಗ ಹೆಚ್ಚು ಕಮ್ಮಿ ಒಂದು 30% ಮಾಡಿದ್ದೀವಿ. ದೆನ್ ವಿಲ್ ಕಂಪ್ಲೀಟ್ ಆನ್ ಆಲ್ ದಿ ಮೇಜರ್ ರೋಡ್ಸ್. ಒಂದ್ಸಲ ಕಾಂಕ್ರೀಟ್ ರೋಡ್ ಆದರೆ ಪಾಟ್ ಸಮಸ್ಯೆ ಇಲ್ಲ. 35 ವರ್ಷ ಏನು ತೊಂದರೆ ಇಲ್ಲ. 30 ವರ್ಷ 25. ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರೆ ನಿಮ್ಮ ಮಗಳೇ ಬೈದ್ರಂತೆ ನಿಮ್ಮನ್ನು. ಹೇಳ್ತಾ ಇರ್ತಾರೆ, ಅಪ್ಪ ಇಷ್ಟೊತ್ತು ಆಗ್ತಾ ಇದೆ, ರೋಡ್ ಹಿಂಗೆ ಆಗ್ತಾ ಇದೆ, ಟ್ರಾಫಿಕ್. ಸಿ ಹ್ಯಾವ್ ಟು ಅಕ್ಸೆಪ್ಟ್. ನೋ, ಏನಿದೆ ಅದನ್ನು ಮುಚ್ಚುವಂಥದ್ದು ಅವ್ರಿಗೆ ಹಕ್ಕಿಲ್ವಾ? ಎಸ್, ಅಫ್ಕೋರ್ಸ್ ದೇ ಹ್ಯಾವ್ ಟು ಟೆಲ್. ನಾನು ಯಾಕೆ ಇಷ್ಟೊತ್ತಾಯ್ತು ಅಂದರೆ ನಿನ್ನ ರಸ್ತೆಯಿಂದ ಹಿಂಗಾಯ್ತು ಅಂತ ಹೇಳ್ತಾರೆ.